ನನ್ನ ಹೆಸರು ಸಾವಿತ್ರಿ ಬಸವರಾಜ್ ಮುದ್ಲಿಂಗಣ್ಣವರ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಿಮ್ನ ದರ್ಪಣದ ಎದುರಿಗೆ ಒಂದು ವಸ್ತುವನ್ನು ವಕ್ರತಾ ಕೇಂದ್ರ ಸಿ ಮತ್ತು ಸಂಗಮ ಬಿಂದು ಎಫ್ ದ ಮಧ್ಯದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಸಂಗಮ ಬಿಂದು ಎಫ್ ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದಲೇ ಹೊರಡುವ ಇನ್ನೊಂದು ಬೆಳಕಿನ ಕಿರಣವು ದರ್ಪಣದ ಮೇಲೆ ಪತನಗೊಂಡು ಪ್ರತಿಫಲಿಸಿದ ನಂತರ ಬಂದ ಮಾರ್ಗದಲ್ಲಿ ಮರಳಿ ಹಿಮ್ಮುಖವಾಗಿ ಚಲಿಸಿ ವಕ್ರತಾ ಕೇಂದ್ರದ ಸಿ ಮೂಲಕ ಹಾಯ್ದು ಹೋಗಿ ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಸ್ಥಾನ, ವಕ್ರತಾ ಕೇಂದ್ರ ಸಿ ಯಿಂದ ಆಚೆಗೆ. ಎರಡನೆಯದಾಗಿ ಗಾತ್ರ, ವಸ್ತುಗಿಂತ ದೊಡ್ಡದು ಅಂದರೆ ವರ್ಧಿಸಿದ. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆಹಿಡಿಯಬಹುದು. ಧನ್ಯವಾದಗಳು.